ಪ್ರೀತಿಯ ಮಕ್ಕಳೇ, ಇಂದು ನಾವು ಇತಿಹಾಸದ ಮೊದಲನೆಯ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಅಧ್ಯಾಯವನ್ನು ಕುರಿತು ಚರ್ಚೆ ಮಾಡೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಶಬ್ದ ಯಾವುದೆಂದರೆ ಯುರೋಪಿಯನ್ನರು. ಯುರೋಪಿಯನ್ನರು ಎಂದರೆ ಮೊಟ್ಟ ಮೊದಲನೆಯದಾಗಿ ಬಂದಿರುವಂತಹದ್ದು ಪೋರ್ಚುಗೀಸರು. ಪೋರ್ಚುಗೀಸರ ನಂತರ ಡಚ್ಚರ ನಂತರ ಫ್ರೆಂಚರ ನಂತರ ಬ್ರಿಟಿಷರು. ಈ ಒಂದು ಹಂತದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಭಾರತಕ್ಕೆ ಈ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಆಗಮಿಸಿದರು. ಇಲ್ಲಿ ಮುಖ್ಯವಾಗಿ ಭಾರತಕ್ಕೆ ಯುರೋಪಿಯನ್ನರು ಏತಕ್ಕಾಗಿ ಆಗಮಿಸಿದರು, ಏತಕ್ಕಾಗಿ ಬಂದರು ಎಂಬುದನ್ನು ನಾವೆಲ್ಲರೂ ಇಂದು ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಮಕ್ಕಳೇ, ಭಾರತವು ಸಾಂಬಾರು ಪದಾರ್ಥಗಳಲ್ಲಿ ಮತ್ತು ಮುತ್ತು, ರತ್ನ, ವಜ್ರ, ವೈಡೂರ್ಯ ಮುಂತಾದ ಬೆಲೆ ಬಾಳುವಂಥ ವಸ್ತುಗಳಲ್ಲಿ ತುಂಬ ಹೆಸರುವಾಸಿಯಾಗಿತ್ತು. ಜೊತೆಗೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಭಾರತವನ್ನು ಕುರಿತು ಹಲವಾರು ರೋಚಕವಾದಂಥ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥೆಗಳನ್ನು ಕೇಳಿದಂಥ ಯುರೋಪಿಯನ್ನರು ಭಾರತಕ್ಕೆ ಬಂದು ತಮ್ಮ ವ್ಯಾಪಾರವನ್ನು ಆರಂಭಿಸಿದರು. ಭಾರತದಲ್ಲಿನ ರಾಜರುಗಳ, ಸಾಮಂತರುಗಳ, ಸಾಮ್ರಾಟರ ಒಳಜಗಳಗಳು ಯುರೋಪಿಯನ್ನರಿಗೆ ತಮ್ಮ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಎಡೆ ಮಾಡಿಕೊಟ್ಟವು. ಇತಿಹಾಸ ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಮುಂಚೆ ತಮಗೆ ತಿಳಿಸಿದಂತೆ ಯುರೋಪಿಯನ್ನರೆಂದರೆ ಇಲ್ಲಿ ತಾವು ಏನನ್ನು ಅರ್ಥೈಸಿಕೊಳ್ಳಬೇಕೆಂದರೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು. ಈ 4 ಯುರೋಪಿಯನ್ನರನ್ನು ತಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮಕ್ಕಳೇ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ಕೆಳಕಂಡ ಅಂಶಗಳನ್ನು ಅಧ್ಯಯನ ಮಾಡುತ್ತೇವೆ. ಆ ಅಂಶಗಳು ಯಾವುವೆಂದರೆ ಭಾರತಕ್ಕೆ ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆಯ ಕರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸರ್ ಕದನ, ದ್ವಿಪ್ರಭುತ್ವ ಪದ್ಧತಿ, ಬ್ರಿಟಿಷರ ಆಕ್ರಮಣ ನೀತಿ. ಪ್ರೀತಿಯ ಮಕ್ಕಳೇ, ಯುರೋಪಿಯನ್ನರು ಭಾರತಕ್ಕೆ ಬಂದದ್ದು ಭಾರತದ ಶ್ರೀಮಂತಿಕೆಯ ರೋಚಕವಾದಂಥ ಕಥೆಗಳನ್ನು ಕೇಳಿ. ವ್ಯಾಪಾರದ ಹೆಸರಿನಲ್ಲಿ ಬಂದಂಥ ಯುರೋಪಿಯನ್ನರು ಇಲ್ಲಿಯ ರಾಜ ಮಹಾರಾಜರ ಒಂದು ಒಳಜಗಳಗಳ ಅನುಕೂಲವನ್ನು ಮಾಡಿಕೊಂಡು ತಮ್ಮ ಒಂದು ಏಳಿಗೆಗಾಗಿ ಬಳಸಿಕೊಂಡು ಇಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಕರ್ನಾಟಿಕ್ ಯುದ್ಧಗಳ ಮೂಲಕ ತಮ್ಮ ಒಳಜಗಳಗಳ ಒಂದು ರೂಪದಲ್ಲಿ ಭಾರತದ ಕೆಲವು ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಅದನಂತರ ಬ್ರಿಟಿಷರು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ ಮೂಲಕ ಭಾರತಕ್ಕೆ ತಮ್ಮದೇ ಆದಂಥ ಆಡಳಿತವನ್ನು ನೀಡುವಲ್ಲಿ ಯಶಸ್ವಿಯಾದರು. ತದನಂತರ ಹಂತ ಹಂತವಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಲು ಆರಂಭಿಸಿದರು. ಈ ಒಂದು ಅಧ್ಯಾಯದಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ತುಂಬ ಸ್ಪಷ್ಟವಾಗಿ ಚರ್ಚೆ ಮಾಡೋಣ. ಭಾರತ ಮತ್ತು ಯುರೋಪಿಯನ್ನರ ನಡುವಿನ ವಾಣಿಜ್ಯ ಸಂಬಂಧವು ಮುಖ್ಯವಾಗಿ ಸಾಂಬಾರು ಪದಾರ್ಥಗಳಿಗೆ ಆರಂಭದಲ್ಲಿ ಸೀಮಿತವಾಗಿತ್ತು. ತದನಂತರ ಆಡಳಿತ ಮತ್ತು ಒಳಜಗಳಗಳ ಅನುಕೂಲತೆಯನ್ನು ತೆಗೆದುಕೊಂಡು ಯುರೋಪಿಯನ್ನರು ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲು ಮುಂದಾದರು. ಆರಂಭದಲ್ಲಿ ಸಾಂಬಾರು ಪದಾರ್ಥಗಳಾದಂಥ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಈ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾದ ಬೇಡಿಕೆ ಇತ್ತು. ಹಾಗಾಗಿ ಈ ಸಾಂಬಾರು ಪದಾರ್ಥಗಳನ್ನು ಯುರೋಪಿಗೆ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡಿ ಅಪಾರವಾದ ಲಾಭವನ್ನು ಗಳಿಸುತ್ತಿದ್ದರು. ಪ್ರೀತಿಯ ಮಕ್ಕಳೇ, ಮಧ್ಯಕಾಲದಲ್ಲಿಯೂ ಸಹ ಯುರೋಪ್ ಮತ್ತು ಭಾರತದ ಮಧ್ಯೆ ವ್ಯಾಪಾರ ಸಂಬಂಧ ಇತ್ತು. ಆದರೆ ಇಲ್ಲಿ ಈ ವ್ಯಾಪಾರವು
ಇಬ್ಬರ ಮಧ್ಯೆ ಹಂಚಿ ಹೋಗಿತ್ತು. ಏಷ್ಯಾದಿಂದ ಸರಕುಗಳನ್ನು ಈ ಅರಬ್ಬರು ಕಾನ್ಸ್ಟಂಟಿನೋಪಲ್ವರೆಗೂ ತೆಗೆದುಕೊಂಡು ಹೋಗುತ್ತಿದ್ದರು. ಅನಂತರ ಕಾನ್ಸ್ಟಂಟಿನೋಪಲ್ನಿಂದ ಇಟಾಲಿಯನ್ನರು ಸಮಸ್ತ ಯುರೋಪ್ಗೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದರು. ಈ ಒಂದು ವ್ಯವಸ್ಥೆಯಲ್ಲಿ ಈ ಕಡೆ ಏಷ್ಯಾದಿಂದ ಕಾನ್ಸ್ಟಂಟಿನೋಪಲ್ವರೆಗೂ ಅರಬ್ಬರು ತಮ್ಮ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ದರು. ಕಾನ್ಸ್ಟಂಟಿನೋಪಲ್ನಿಂದ ಯುರೋಪಿನೆಡೆಗೆ ಇಟಾಲಿಯನ್ನರು ತಮ್ಮ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ದರು. ತದನಂತರ ಕಾನ್ಸ್ಟಂಟಿನೋಪಲ್ ಮೂಲಕ ಇಟಾಲಿಯನ್ನರು ಯುರೋಪಿನಲ್ಲಿ ತಮ್ಮ ವ್ಯಾಪಾರವನ್ನು ನಡೆಸುತ್ತಿದ್ದರು. ಹೀಗೆ ಕಾನ್ಸ್ಟಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಮುಂದೆ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ತಮ್ಮ ಏಕಸ್ವಾಮ್ಯವನ್ನು ಸಾಧಿಸಿದ್ದರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ತಮ್ಮ ಏಕಸ್ವಾಮ್ಯವನ್ನು ಸಾಧಿಸಿದ್ದರು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದರೆ ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದ್ದವು ಮಕ್ಕಳೇ. ಅನಂತರ ಈ ಅಟೋಮನ್ ಟರ್ಕರಿಗೂ ಮತ್ತೆ ಅರಬ್ಬರಿಗೂ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು. ಯಾವಾಗ ಕಾನ್ಸ್ಟಂಟಿನೋಪಲ್ ಅಟೋಮನ್ ಟರ್ಕರ ಸುಪರ್ದಿಗೆ ಬಂತೋ ಅವರು ಈ ವ್ಯಾಪಾರದ ಮೇಲೆ ಹೆಚ್ಚಿನ ಸುಂಕವನ್ನು ಹೇರಲು ಆರಂಭಿಸಿದರು. ಆಗ ಈ ಹೆಚ್ಚಿನ ಸುಂಕವನ್ನು ತೆರಲಾಗದೆ ಅರಬ್ಬರು ಮತ್ತು ಇಟಾಲಿಯನ್ನರು ಈ ವ್ಯಾಪಾರವನ್ನು ನಡೆಸಿಕೊಂಡು ಹೋಗದ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದರು. ಅನಂತರ ಯುರೋಪಿಯನ್ನರು ಭಾರತ ಮತ್ತು ಏಷ್ಯಾದ ದೇಶಗಳೊಂದಿಗಿನ ವ್ಯಾಪಾರ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲು ತಯಾರಿರಲಿಲ್ಲ. ಕಾರಣವೆಂದರೆ ಏಷ್ಯಾದ ವ್ಯಾಪಾರ ಯುರೋಪಿಯನ್ನರಿಗೆ ಅಪಾರವಾದ ಸಂಪತ್ತನ್ನು, ಅಪಾರವಾದ ಲಾಭವನ್ನು ತಂದುಕೊಡುತ್ತಿತ್ತು. ಹಾಗಾಗಿ ಯುರೋಪಿಯನ್ನರು ಭಾರತಕ್ಕೆ ಮತ್ತು ಏಷ್ಯಾಗೆ ಪರ್ಯಾಯ ಮಾರ್ಗವನ್ನು ಹುಡುಕಲು ಆರಂಭಿಸಿದರು. ಇದೇ ವೇಳೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ರಾಜರು ಸಹ ಹೊಸದಾಗಿ ಸಮುದ್ರ ಮಾರ್ಗಗಳನ್ನು ಏಷ್ಯಾಗೆ ಕಂಡುಹಿಡಿಯಲು ತಮ್ಮ ನಾವಿಕರಿಗೆ ಪ್ರೋತ್ಸಾಹಿಸಲು ಆರಂಭಿಸಿದರು. ಪ್ರೀತಿಯ ಮಕ್ಕಳೇ, ಈ ವೈಜ್ಞಾನಿಕ ಆವಿಷ್ಕಾರಗಳಾದಂಥ ದಿಕ್ಸೂಚಿ, ಆಸ್ಟ್ರೋಲೋಪ್, ಸಿಡಿಮದ್ದು ಈ ಥರ ನಾವಿಕರ ನೆರವಿಗೆ ಬರುವಂಥ ಹೊಸ ಒಂದು ವಸ್ತುಗಳ ಆವಿಷ್ಕಾರವನ್ನು ಆರಂಭಿಸಿದರು. ಹಾಗಾಗಿ ಪ್ರೀತಿಯ ಮಕ್ಕಳೇ, ಇಲ್ಲಿ ತಾವು ನೋಡಬಹುದು, ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಾಡ್ ಎಂಬಲ್ಲಿಗೆ ಬಂದು ತಲುಪಿದನು. ಇದು ಯುರೋಪಿಯನ್ನರು ಭಾರತದೆಡೆಗೆ ಕಂಡುಹಿಡಿದಂಥ ಮೊಟ್ಟ ಮೊದಲ ಒಂದು ಸಮುದ್ರ ಮಾರ್ಗ. ಅಲ್ಲಿಂದ ವಾಸ್ಕೋ ಡ ಗಾಮನು ಕಂಡುಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತು. ಪೋರ್ಚುಗೀಸರು ಬಂದ ನಂತರ ಡಚ್ಚರು, ಬ್ರಿಟಿಷರು, ಫ್ರೆಂಚರು ಇದೇ ಒಂದು ಜಲಮಾರ್ಗವನ್ನು ಬಳಸಿಕೊಂಡು ಯುರೋಪಿನ ರಾಷ್ಟ್ರಗಳು ಭಾರತ ಮತ್ತು ಏಷ್ಯಾ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಿಕೊಂಡು ಹೊರಟರು. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನಲ್ಲಿ ಮೊಟ್ಟ ಮೊದಲು ಬಂದವರು ಯಾರು ಎಂದರೆ ಪೋರ್ಚುಗೀಸರು. ಪ್ರೀತಿಯ ಮಕ್ಕಳೇ, ಪೋರ್ಚುಗೀಸರು ಯಶಸ್ವಿಯಾದಂತೆ ಮಧ್ಯದಲ್ಲಿ ಈ ಡಚ್ಚರು ಹಾಗೂ ಬ್ರಿಟಿಷರು ಮತ್ತು ಫ್ರೆಂಚರು ಸಹ ಏಷ್ಯಾ ದೇಶಗಳಿಗೆ ವ್ಯಾಪಾರಕ್ಕಾಗಿ ಬರಲು ಆರಂಭಿಸಿದರು. ಪ್ರೀತಿಯ ಮಕ್ಕಳೇ, ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರಲ್ಲಿ ಮೊಟ್ಟ ಮೊದಲನೆಯದವರು ಪೋರ್ಚುಗೀಸರು.
ಕೊನೆಯದಾಗಿ ಭಾರತವನ್ನು ತೊರೆದಂಥ ಯುರೋಪಿಯನ್ನರು ಸಹ ಪೋರ್ಚುಗೀಸರೇ. ಇಲ್ಲಿ ಒಂದು ಪ್ರಶ್ನೆಯನ್ನು ತಾವೆಲ್ಲರೂ ಜ್ಞಾಪಕ ಇಟ್ಕೋಬೇಕು ಮಕ್ಕಳೇ. ಭಾರತಕ್ಕೆ ಆಗಮಿಸಿದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು? ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಸೊ ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಮಕ್ಕಳೇ, ಪೋರ್ಚುಗೀಸರು. ವಾಸ್ಕೋ ಡ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವಾಯ್ಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಬಂದನು. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿಯನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದನು. ಪ್ರೀತಿಯ ಮಕ್ಕಳೇ, ನಾವು ಪರೀಕ್ಷಾ ದೃಷ್ಟಿಯಿಂದ ನೋಡುವುದಾದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೀಲಿ ನೀರಿನ ನೀತಿ ಎಂದರೇನು? ಇದನ್ನು ಜಾರಿಗೆ ತಂದವರು ಯಾರು? ಇನ್ನೊಂದು ಸಲ ನಾನು ಪ್ರಶ್ನೆಯನ್ನು ಪುನರಾವರ್ತಿಸುತ್ತೇನೆ ಮಕ್ಕಳೇ. ನೀಲಿ ನೀರಿನ ನೀತಿಯನ್ನು ಜಾರಿಗೊಳಿಸಿ ಎಂದರೇನು? ನೀಲಿ ನೀರಿನ ನೀತಿ ಎಂದರೇನು? ಇದನ್ನು ಜಾರಿಗೊಳಿಸಿದವರು ಯಾರು? ಸೊ ಪ್ರೀತಿಯ ಮಕ್ಕಳೇ, ವಾಸ್ಕೋ ಡಿ ಗಾಮನ ನಂತರ ಪೋರ್ಚುಗೀಸರ ವಾಯ್ಸ್ರಾಯ್ ಆಗಿ ಬಂದಂಥ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಈ ನೀಲಿ ನೀರಿನ ನೀತಿಯನ್ನು ಜಾರಿಗೊಳಿಸಿದನು. ನೀಲಿ ನೀರಿನ ನೀತಿ ಎಂದರೆ ಸಮುದ್ರದ ಮೂಲಕ ನಡೆಸುವಂಥ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿರುವುದು. ಪ್ರೀತಿಯ ಮಕ್ಕಳೇ, ಅಲ್ಮೇಡನ ನಂತರ ಬಂದಂಥ ಅಲ್ಫನ್ಸೋ ಡಿ ಅಲ್ಬಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ. ವಾಸ್ಕೋ ಡ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ವ್ಯಾಪಾರಕ್ಕೆ ಅಡಿಗಲ್ಲನ್ನು ಹಾಕಿದ್ದರೆ, ಅಲ್ಫನ್ಸೋ ಡಿ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಕರೆಯಲಾಗುತ್ತದೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಒಂದು ಪ್ರಶ್ನೆಯನ್ನು ತಾವು ನಿರೀಕ್ಷಿಸಬಹುದು. ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರು? ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾದವನು ಅಲ್ಫನ್ಸೋ ಡಿ ಅಲ್ಬುಕರ್ಕ್. ಈ ಅಲ್ಫನ್ಸೋ ಡಿ ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡನು. ಗೆದ್ದುಕೊಂಡಿದ್ದಲ್ಲದೆ ಗೋವಾ ಅನ್ನು ಪೋರ್ಚುಗೀಸರ ಆಡಳಿತದ ಕೇಂದ್ರವಾಗಿ ಪರಿವರ್ತಿಸಿದನು. ಪ್ರೀತಿಯ ಮಕ್ಕಳೇ, 1965ರವರೆಗೂ ಪೋರ್ಚುಗೀಸರು ತಮ್ಮ ಒಂದು ಆಡಳಿತವನ್ನು ಗೋವಾದಲ್ಲಿ ನಡೆಸಿದರು. ಸೊ 450 ವರ್ಷಗಳಿಗೂ ಮಿಕ್ಕಿ ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ಆಡಳಿತವನ್ನು ಗೋವಾದಿಂದ ನಿಯಂತ್ರಿಸುತ್ತಿದ್ದರು. ಪ್ರೀತಿಯ ಮಕ್ಕಳೇ, ಮುಂದೆ 1 ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗುಂದಿದ್ದರು. ಪ್ರೀತಿಯ ಮಕ್ಕಳೇ, ಯಾವಾಗ ಪೋರ್ಚುಗೀಸರು ಭಾರತದೊಂದಿಗೆ ನಡೆದಂಥ ವ್ಯಾಪಾರದಿಂದ ತುಂಬ ಲಾಭವನ್ನು ಮಾಡಿಕೊಳ್ಳಲು ಶುರು ಮಾಡಿದರೋ, ಆಗ ಡಚ್ಚರು ಸಹ ಭಾರತದೊಂದಿಗೆ ವ್ಯಾಪಾರವನ್ನು ಮಾಡಲು ತಮ್ಮ ಎಲ್ಲ ತಯಾರಿಯನ್ನು ನಡೆಸಿ ಭಾರತಕ್ಕೆ ಆಗಮಿಸಿದರು. ಪ್ರೀತಿಯ ಮಕ್ಕಳೇ, ಭಾರತದಲ್ಲಿ ಸೂರತ್, ಬರೂಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಿಲಿಪಟ್ಟಣಂ ಮೊದಲಾದ ಕಡೆಗಳಲ್ಲಿ ತಮ್ಮ ಒಂದು ಕೋಟೆಗಳನ್ನು, ಫ್ಯಾಕ್ಟರಿಗಳನ್ನು ಈ ಪೋರ್ಚುಗೀಸರು ಆರಂಭಿಸಿದರು. ಅದನಂತರ ಡಚ್ಚರು ಸಹ ಈ ಪೋರ್ಚುಗೀಸರಿಗೆ ಸಮನಾಗಿ ಈ ಬಂದರು ಪ್ರದೇಶಗಳಲ್ಲಿ ತಮ್ಮ ಒಂದು ಕೋಟೆಗಳನ್ನು ಆರಂಭಿಸಿದರು. ಪ್ರೀತಿಯ ಮಕ್ಕಳೇ, ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಪೋರ್ಚುಗೀಸರ ಆಗಮನ ಮತ್ತು ಡಚ್ಚರ ಆಗಮನ ಕುರಿತು ಚರ್ಚೆ ಮಾಡಿದೆವು. ಇಂದಿನ ತರಗತಿಯಲ್ಲಿ ಬ್ರಿಟಿಷರ ಅಥವಾ ಇಂಗ್ಲಿಷರ ಆಗಮನ ಮತ್ತು ಅವರ ಆಡಳಿತ
ಭಾರತದ ದೇಶದ ಆದ್ಯಂತ ವಿಸ್ತಾರವನ್ನು ಕುರಿತು ಚರ್ಚೆ ಮಾಡೋಣ. ಇಂಗ್ಲೆಂಡಿನ ರಾಣಿ 1600ರಲ್ಲಿ ಡಿಸೆಂಬರ್ 31ನೇ ತಾರೀಕಿನಂದು ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿ ನೀಡಿದಳು. ಪ್ರೀತಿಯ ಮಕ್ಕಳೇ, ಇಲ್ಲಿ ತಾವು ಒಂದು ಅಂಶವನ್ನು ಗಮನದಲ್ಲಿಟ್ಕೋಬೇಕು. ಈಸ್ಟ್ ಇಂಡಿಯಾ ಕಂಪನಿ ಇದು ಒಂದು ಪ್ರೈವೇಟ್ ಕಂಪನಿ ಆಗಿತ್ತು. ಈ ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಕಂಪನಿಗೆ ಮುಘಲ್ ಸಾಮ್ರಾಟನ